ಕ್ಯಾಬಿನೆಟ್ ಸಭೆ ಸುಮಾರು 2.5 ಗಂಟೆ ಕಾಲ ನಡೆಯಿತು. ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್. ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ. ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು, ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ. ನಮಸ್ಕಾರ. ಎಲ್ಲರೂ ಸಮಾಧಾನ. ಕೆ ಎಚ್ ಮುನಿಯಪ್ಪನವರು ಸಂತೋಷದಾಗಿದ್ದಾರೆ, ಮಹಾದೇವಪ್ಪನವರು ಸಂತೋಷದಾಗಿದ್ದಾರೆ, ಮಾನ್ಯ ಪರಮೇಶ್ವರರು ಸಂತೋಷದಿದ್ದಾರೆ, ಮಾನ್ಯ ತಂಗಡಿಗೆ ಅವರು ಸಂತೋಷ, ನಾವೆಲ್ಲರೂ ಸಂತೋಷ, ಮಾನ್ಯ ತಿಮ್ಮಾಪುರವರು ಸಂತೋಷದಿದ್ದಾರೆ, ಎಲ್ಲರೂ ಸಂತೋಷದಿದ್ದಾರೆ. ನಾಳೆ ಡೀಟೇಲ್ ಸ್ಟೇಟ್ಮೆಂಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಬಹಳ ವರ್ಷದ ಒಂದು ಐತಿಹಾಸಿಕ ನಿರ್ಧಾರವನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದೊಳಗೆ ಒಂದು ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ಆಗಿದೆ. 3 ಗ್ರೂಪನ್ನು ಮಾಡಿ, ರೈಟು, ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋವಿ, ಲಂಬಾಣಿ, ಕೊರ್ಮಾ, ಕೊರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು, ಅದನ್ನು ತಗೊಂಡು 6-6-5 ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಇದನ್ನು ಒಪ್ಪಿಗೆಂದು ಇವತ್ತು ಕ್ಯಾಬಿನೆಟ್ ನಿರ್ಧಾರವನ್ನು ಆಗಿದೆ. ಅದಕ್ಕೆ ನಮ್ಮ ಜೊತೆಗೆ ಸೇರಿಸಿದ್ದಾರೆ. ಎ ವರ್ಗ, ಎ ಮತ್ತು ಇಲ್ಲ, ಈ ರೈಟ್ ಲೆಫ್ಟಿಗೆ ಹಾಕಿ ನಮ್ಮದು ಎ ಒಂದು ಇದನ್ನು ಮಾಡಿ, ಇ, ಸಿ ಮತ್ತು ಬಿ. ಇಲ್ಲ, ಕೈ ಬಿಟ್ಟಂಗೇನಿಲ್ಲ. ಎಲ್ಲರೂ ಜೊತೆಗೆ ಹೋಗಿದ್ವಿ. ನೋಡಿ, ಎಲ್ಲರೂ 101 ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು, ಹೌದಲ್ಲ? ನಾವೆಲ್ಲರೂ ಸೇರಿ 101 ಮಾಡ್ತಾ ಇದ್ವಿ. ಈಗ ಅದರೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗೆ ಒಳ್ಳೆ ನಿರ್ಧಾರ ಆಗಿದೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕಳೆದ 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಲಭಿಸ್ತಾ ಇಲ್ಲ. ನಮಗೆ ತುಂಬ ಅನ್ಯಾಯ ಆಗಿದೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯ ಮಾದಿಗ ಸಮುದಾಯ ಏನು ಸಫಾಯಿ ಕರ್ಮಚಾರಿ, ಕಸ ಗುಡಿಸ್ತಕ್ಕಂಥದ್ದು, ಬೀದಿಯಲ್ಲಿ ಚಪ್ಪಲಿ ಹೊಲಿಯುವಂಥ ಕೆಲಸ, ಚರ್ಮ ಕೈಗಾರಿಕೆ ಮಾಡ್ತಕ್ಕಂಥದ್ದು, ಕೂಲಿ ನಾಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಮುದಾಯ. ಅಧಿಕ ಸಂಖ್ಯೆಯಲ್ಲಿ ನಾವಿದ್ರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರ್ತಕ್ಕಂಥ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ. ಈ ಕಾರಣದಿಂದ ನಾವೆಲ್ಲ 30-35 ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಇವತ್ತು ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಒಂದು ಐತಿಹಾಸಿಕವಾದಂಥ ತೀರ್ಪು ಬಂತು. ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಅದು ಇಂಪಿರಿಕಲ್ ಡಾಟಾ ಮತ್ತು ಹಿಂದುಳಿಕೆ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ಮಾಡ್ರಿ ಅಂತಂದು ಹೇಳಿದ್ರು. ಜಸ್ಟಿಸ್ ನಾಗಮೋಹನ್ ದಾಸರವರು ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿದೆ. ಈಗ ಸರ್ಕಾರ ಮಾಡಿರ್ತಕ್ಕಂಥ 6 ಅಂತಂದೇಳಿ ನಮಗೆ ಕಾಯಂ ಆಗಿದೆ ಅಂತೇಳಿ ನನಗೆ ಮಂತ್ರಿಗಳು ಇಲ್ಲಿಗೆ ಬಂದಾಗ ಹೇಳಿದರು. 6 ಮಾದಿಗ ಸಮುದಾಯಕ್ಕೆ ಲಭಿಸಿದೆ. ನಮಗೆ 7 ಆಗಬೇಕಾಗಿತ್ತು, 6 ಆಗಿದೆ. ಅದರಲ್ಲೇ ನಾವು ತೃಪ್ತಿ ಪಡ್ಕೊತೀವಿ. ಏನೂ ಸಿಗ್ತಾ ಇರೋ ಜನಾಂಗಕ್ಕೆ ಇವತ್ತು 6 ಆದರೂ ಒಳ ಮೀಸಲಾತಿ ಲಭಿಸ್ತಲ್ಲ ಅಂತಕ್ಕಂಥ ಸಂತೋಷ ನಮಗೆ ಆಗ್ತಾ ಇದೆ, ದುಃಖನೂ ಕೂಡ ಆಗ್ತಾ ಇದೆ. ಭಾಳ ಕಷ್ಟಪಟ್ಟು ಭಾಳ ವರ್ಷಗಳ ಕಾಲ ನಮ್ಮ ಸಮುದಾಯ ನೊಂದು ಬೆಂದು ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು. ಎಷ್ಟೋ ಜನ ಓದಿದ್ರು ಕೂಡ ಯುವಕರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ. ಈಗ ಉದ್ಯೋಗ ಮತ್ತು ಸವಲತ್ತು ಸೌಲಭ್ಯಗಳು ನಮಗೆ ಹರಿದು ಬರುವಂಥ ನಿರೀಕ್ಷೆ ಇದೆ.
ಆ ಒಂದು ನಿರೀಕ್ಷೆಯಲ್ಲಿ ಆ ಸಂತೋಷದ ಕ್ಷಣವನ್ನು ನಾವು ಇವತ್ತು ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ 6% ನಾವು ಕೊಡ್ತೀನಿ, ಯಾವುದನ್ನು ನಿಮಗೆ ಕಡಿಮೆ ಮಾಡಲ್ಲ ಅಂತಂದೇಳಿ ಇವತ್ತು ನಮಗೆ ಏನು ಸದಾಶಿವ ಆಯೋಗನೂ 6 ಹೇಳಿತ್ತು, ನಾಗಮೋಹನ್ ದಾಸ್ರವರು 6% ಅಂತ ಹೇಳಿದರು ಮಾದಿಗರಿಗೆ. ಈ ಹಿಂದೆ ಬೇರೆ ಬೇರೆ ಆಯೋಗಗಳು ಕೂಡ 6% ಅಂತ ಕೊಡಬೇಕು ಅಂತ ಹೇಳಿದ್ರು. ಅದರಂತೆ ನಮಗೆ ಇವತ್ತು 6% ಸಿಕ್ಕಿದೆ ಅಂತಕ್ಕಂಥ ವಿಷಯ ಕೇಳಿದ್ದೇನೆ. ಜೊತೆಗೆ ಈ ಅಲೆಮಾರಿಗಳು ಅಂತ ಇದ್ದು ಪಾಪ ಅವ್ರು ಏನೋ ದಿಕ್ಕು ದಶೆ ಇಲ್ದಿರ್ತಕ್ಕಂಥ ಸಮುದಾಯ, ಆ ಸಮುದಾಯನ ಹಾಗೆ ಉಳಿಸಬೇಕಾಗಿತ್ತು. ನಾವೀಗ ನೋಡಿದ್ವಿ ಅಂದರೆ ಅದರಲ್ಲೇನೋ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದರೆ ಪೂರ್ಣ ವಿವರ ನನಗೆ ಗೊತ್ತಿಲ್ಲ ಇನ್ನು. ಅದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸದ್ಯ. ಹಂಗೇನಾದ್ರೂ ಆಗಿದ್ರೆ ಅಂದರೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡು, ನಮಗಿಂತಲೂ ಅತ್ಯಂತ ತೀರ ಕಡುಬಡವರು, ಅವಕಾಶ ವಂಚಿತರು, ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಒಬ್ಬರು ಗ್ರಾಜ್ಯುಯೇಟ್ ಆಗಿಲ್ಲ, ಜನಾಂಗದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ, ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಲೆಮಾರಿಗಳು. ಅಂಥ ಜನರದ್ದು ಒಂದು ಗುಂಪು ಮಾಡಿದ್ರು ಅವರು. ಆ ಗುಂಪೇನೋ ತೆಗೆದಾಕಿ ಬೇರೆ ಬೇರೆ ಗುಂಪಿಗೆ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ಅದ್ರ ಬಗ್ಗೆ ನಾನು ನಾಳೆ ನೋಡಿಬಿಟ್ಟು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮಾದಿಗ ಸಮುದಾಯ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಗೌರವವನ್ನು ಸಲ್ಲಿಸುತ್ತಿದೆ.